ಇನ್ನು ಈಗ ನೋಡಿ ಹಾಲಿನ ಜೊತೆಗೆ ಮೊಸರು ಕೂಡ ದುಬಾರಿ. ಅದನ್ನ ಅವಾಗಲೇ ಸಂಜೆ ಹೇಳಿದ್ರು ಅನೌನ್ಸ್ ಆದ ತಕ್ಷಣ ಡೆಫಿನೆಟ್ಲಿ ಅದು ಏರಿಕೆ ಆಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತೇಳಿ. ಬೇಸಿಗೆಯಲ್ಲಿ ಸ್ವಲ್ಪ ಕೂಲ್ ಆಗಿರೋಣ ಅಂತ ಮಜ್ಜಿಗೆ ಮಾಡಿಕೊಂಡು ಮೊಸರು ಏನಾದ್ರು ತಿನ್ನೋಣ ಅಂತಂದ್ರೆ ಮುಗೀತು ಅಲ್ಲಿಗೆ. ಈಗ ಅದು 4 ರೂಪಾಯಿ ಏರಿಕೆ. ದರ ಏರಿಕೆಗೆ ಸಚಿವ ವೆಂಕಟೇಶ್ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ಕಡಿಮೆ ಇದೆ ಅಂತ. ಬೇರೆ ಯಾವುದಕ್ಕೆ ಹೋಲಿಕೆ ಮಾಡಲ್ಲ ನೀವು, ಇದಕ್ಕೆ ಯಾಕೆ ಮಾತ್ರ ಹೋಲಿಕೆ ಮಾಡ್ತೀರಾ? ಸರ್ಕಾರದ ಬಳಿ 5 ರೂಪಾಯಿಗೆ ರೈತರು ಬೇಡಿಕೆಯನ್ನ ಇಟ್ಟಿದ್ರು. ಅದು ಅವ್ರ ಬೇಡಿಕೆ ಇಡೋದಲ್ಲ ರೀ, ನೀವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದು. ನಿಮ್ಮ ಪ್ರಣಾಳಿಕೆಯನ್ನ ಈಡೇರಿಸೋಕ್ಕೋಸ್ಕರ ನೀವು ಮಾಡಿರೋದು. ನಿಮ್ಮ ಪ್ರಣಾಳಿಕೆಯನ್ನ ತೋರಿಸ್ಲಾ? ಅದಕ್ಕೋಸ್ಕರ ಮಾಡಿರುವಂತ ಆಟಾಟೋಪಗಳಿವೆಲ್ಲ. 5 ವರ್ಷದಲ್ಲಿ ನಾವೇನೋ ಕಡದ ಗುಡ್ಡೆ ಹಾಕಿದೀವಿ ಅಂತ ಇದೆಯಲ್ಲ, ಅದರ ಪರಿಣಾಮಗಳಿವೆಲ್ಲ. ನಾವು ಕೊಟ್ಟ ಭರವಸೆಯನ್ನು ಈಡೇರಿಸಿದೀವಿ ಅನ್ನೋದು ಇದೆಯಲ್ಲ, ಅದನ್ನ ಮಾಡಬೇಕಾಗಿದೆ. ಅದಕ್ಕೆ ಇವೆಲ್ಲ ಮಾಡ್ಕೊಳ್ತಾ ಹೋಗಿರೋದು. 5 ರೂಪಾಯಿ ಅಂತ ಹೇಳಿದ್ರಿ, 6 ರೂಪಾಯಿ ಯಾಕೆ ಏರಿಕೆ ಮಾಡಿದ್ರಿ? ಕೊಡ್ತಾ ಇರ್ತಕ್ಕಂಥ ರೇಟ್ ಬಹಳ ಕಡಿಮೆ ಇದೆ ಅಂತ ಹೇಳಿ ನಮಗೆ ಒತ್ತಡ ಯಾವಾಗಲೂ ಇತ್ತು. ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಏನಪ್ಪಾ ಅಂದ್ರೆ, ಈಗ 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ, ಆ 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಸಂಪೂರ್ಣವಾಗಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟಿವ್ ಬರುತ್ತೆ. ಏಪ್ರಿಲ್ 1ರಿಂದ 4 ರೂಪಾಯಿ ದರ ಜಾಸ್ತಿ ಮಾಡಿರ್ತಕ್ಕಂಥ ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ.